ಹೈದರ್ ಖಾನ್. ಮಕ್ಕಳಾದ ನಂತರ ಮತ್ತೆ ಎಂದಿಗೂ ಸ್ವಾಮಿಗಳನ್ನ ಭೇಟಿ ಮಾಡಲಿಲ್ಲ ಅವರು. ವರ್ಷಗಳು ಕಳೆಯುತ್ತಿದ್ದಂತೆ ಹೈದರ್ ಖಾನ್ ವಿಚಿತ್ರವಾದಂತಹ ಸಮಸ್ಯೆಗಳನ್ನ, ಕಷ್ಟಗಳನ್ನ ಅನುಭವಿಸಬೇಕಾಯಿತು. ಜ್ಯೋತಿಷ್ಯದಿಂದ ತಿಳಿದ ಸಂಗತಿ ಏನೆಂದರೆ, ನಿನಗೆ ಉಪಕಾರವೆಸಗಿದ ಗುರುಗಳನ್ನ ಭೇಟಿ ಮಾಡಿದರೆ ಮಾತ್ರ ನಿನ್ನ ಕಷ್ಟಗಳು ಪರಿಹಾರವಾಗುತ್ತವೆ ಅನ್ನೋದು. ಇದನ್ನು ತಿಳಿದ ಕೂಡಲೇ ಹೈದರ್ ಖಾನ್ ನೇರವಾಗಿ ಬಂದದ್ದು ಕುಪ್ಪೂರಿಗೆ. ಇದೀಗ ಮಠ ಇರೋ ಸ್ಥಳಕ್ಕೆ ಕೆರೆಯ ಏರಿಯ ಮೇಲೆ ಬರ್ತಾ ಇರಬೇಕಾದ್ರೆ ಹೈದರ್ ಖಾನ್ಗೆ ಎದುರಾಗಿದ್ದು ಶ್ರೀ ಮರುಳಸಿದ್ದೇಶ್ವರ ಸ್ವಾಮಿಗಳು. ತಮ್ಮ ಕಷ್ಟಗಳನ್ನೆಲ್ಲ ವಿವರಿಸಿದ್ರು ಹೈದರ್. ಇದನ್ನು ಕೇಳಿದ ಮರುಳಸಿದ್ದೇಶ್ವರ ಸ್ವಾಮಿಗಳು, ನೀನು ಮಠಕ್ಕೆ ನಡೆ, ನಾನು ಬರ್ತೇನೆ ಅಂತ ಹೇಳಿದ್ರು. ಹೈದರ್ ಖಾನ್ ಮಠಕ್ಕೆ ಬಂದರು. ಮಠದಲ್ಲಿ ಭಜನೆ ನಡೀತಾ ಇತ್ತು. ಹಲವು ಗಂಟೆಗಳು ಕಳೆದರೂ ಸಹ ಮರುಳಸಿದ್ದೇಶ್ವರ ಸ್ವಾಮಿಗಳು ಮಠಕ್ಕೆ ಬರಲೇ ಇಲ್ಲ. ನಂತರ ಹೈದರ್ ಖಾನ್ ಇಲ್ಲಿ ಭಜನೆ ಮಾಡುತ್ತಿದ್ದಂಥ ಜನರನ್ನ ಸ್ವಾಮೀಜಿಗಳು ಯಾವಾಗ ಬರ್ತಾರೆ ಅಂತ ಕೇಳಿದರು. ಇಲ್ಲಿನ ಜನ ಒಂದು ವಿಷಯ ತಿಳಿಸಿದರು. ಆ ವಿಷಯ ತಿಳಿದ ಕೂಡಲೇ ಹೈದರ್ ಖಾನ್ ದಿಗ್ಭ್ರಾಂತರಾದರು. ಹೈದರ್ ಖಾನ್ರಲ್ಲಿ ಅಚ್ಚರಿ ಮೂಡಿಸಿದಂತಹ ಆ ವಿಷಯವಾದರೂ ಏನು ಅನ್ನೋ ಪ್ರಶ್ನೆಗೆ ಉತ್ತರ, ಶ್ರೀ ಮರುಳಸಿದ್ದೇಶ್ವರ ಸ್ವಾಮಿಗಳು ಜೀವ ಸಮಾಧಿಯಾಗಿ 3 ದಿನಗಳಾಗಿವೆ ಅನ್ನೋದು. ದಿಗ್ಭ್ರಾಂತರಾದ ಹೈದರ್ ಖಾನ್ ಮತ್ತೆ ಕೆರೆಯ ಬಳಿಗೆ ಹೋದರು. ಸ್ವಾಮಿಗಳನ್ನ ಹುಡುಕಿದ್ರು, ಎಲ್ಲಿಯೂ ಕಾಣಲಿಲ್ಲ. ಸ್ವಾಮಿಗಳ ಶಕ್ತಿಗೆ ಶರಣಾಗಿ ಹೋದರು. ಸ್ವಾಮಿಗಳನ್ನ ಕಂಡ ನಾನೇ ಧನ್ಯ ಅಂತ ಹೇಳಿ ಗದ್ದುಗೆಯ ಸೇವೆಗೆ ನಿಂತರು. ಗದ್ದುಗೆಗೆ ಸೂರನ್ನ ಕಲ್ಪಿಸಿದರು, ಗುಡಿಯನ್ನ ಕಟ್ಟಿಸಿದರು. ನಂತರ ಶಾಶ್ವತವಾಗಿ ಮರುಳಸಿದ್ದೇಶ್ವರ ಸ್ವಾಮಿಗಳ ಭಕ್ತರಾಗಿ ಹೋದರು ಹೈದರ್ ಖಾನ್. ಅವನ ಮನಸ್ಸಿಗೆ ಒಂದು ಭಾವನೆ ಬರ್ತದೆ. ಏನು ಭಾವನೆ ಬರ್ತದೆ ಅಂತಂದ್ರೆ, ಈ ಗದ್ದಿಗೆಯ ಮೇಲೆ ಏನು ನಿರ್ಮಾಣ ಮಾಡ್ತಾರೋ ಆ ನಿರ್ಮಾಣವಾಗುವಂತಹ ಮಂಟಪವನ್ನ ನಾನು ಸ್ವತಃ ಕಟ್ಟಿಸ್ಕೊಡ್ತೀನಿ ಅಂತೇಳಿ ಇಲ್ಲಿ ಪ್ರಾರ್ಥನೆ ಮಾಡಿ ಇವತ್ತಿಗೂ ಸಹ ಆ ಕಟ್ಟಿಸಿರ್ತಕ್ಕಂತಹ ಗದ್ದಿಗೆ ನೋಡ್ಬೋದು. ಅದು ಹೈದರ್ ಖಾನ್ ಎಂಬ ಒಬ್ಬ ಮುಸಲ್ಮಾನ ಭಕ್ತ ಕಟ್ಟಿಸ್ಕೊಂಡಿರ್ತಕ್ಕಂಥದ್ದು. ಈಗಿನ ಶ್ರೀ ಯತೀಶ್ವರ ಸ್ವಾಮಿಗಳಿಗೂ ಮುಂಚೆ ಇದ್ದ ಸ್ವಾಮೀಜಿಗಳಾದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳ ಶಕ್ತಿಯೂ ಅಪಾರವಾಗಿತ್ತು. ಅವರು ಒಮ್ಮೆ ಈ ಕೆರೆಯಲ್ಲಿ ಸಂಧ್ಯಾ ವಂದನೆ ಮಾಡ್ತಾ ಇರೋ ಸಮಯದಲ್ಲಿ ಅವರ ಕೈಗೆ ಇದ್ದಕ್ಕಿದ್ದಂತೆ ಬಂದು ಸೇರಿತ್ತು ಈ ಕೈ. ನಂತರ ಮುಸಲ್ಮಾನ ಧರ್ಮದ ಗುರುಗಳಿಂದ ತಿಳಿದ ಸಂಗತಿ ಏನೆಂದರೆ, ಈ ಕೈ ವಿಶೇಷವಾದಂತಹ ಶಕ್ತಿಯನ್ನು ಹೊಂದಿದೆ ಅನ್ನೋದು. ಇದು ಅಲ್ಲಾನ ಕೊಡುಗೆ ಅನ್ನೋದು. ಅಂದಿನಿಂದ ಈ ಕೈಯನ್ನ ಮೊಹರಂ ಹಬ್ಬದ ದಿನದಂದು ವಿಜೃಂಭಣೆಯಿಂದ ಪೂಜಿಸಲಾಗುತ್ತಾ ಇದೆ. ಇದರ ಜೊತೆಗೆ ಮೊಹರಂನಂದು ಪೂಜಿಸುವ ಎಲ್ಲಾ ಸಾಮಗ್ರಿಗಳು ಈ ಮಠದಲ್ಲೇ ಇರ್ತವೆ. ಮೊಹರಂ ಆಚರಣೆ ಸಂದರ್ಭದಲ್ಲಿ ಇಲ್ಲಿನ ಮುಸಲ್ಮಾನ ಸಮುದಾಯದವರು ಇಲ್ಲಿನ ಸ್ವಾಮೀಜಿಗಳಿಂದ ಇವುಗಳನ್ನು ಪಡೆದು ಉತ್ಸವ ನಡೆಸಿ ಮತ್ತೆ ಈ ಮಠದಲ್ಲೇ ಇಟ್ಟುಬಿಡ್ತಾರೆ. ಈ ಗದ್ದುಗೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿ ಇದೆ. ಅದೇನೆಂದರೆ ಈ ಪನ್ನೀರ ದಾನಿ ಅಂದರೆ ಕಳಶ. ಇದು ಶ್ರೀ ಮರುಳಸಿದ್ದೇಶ್ವರ ಸ್ವಾಮಿಗಳು ಪೂಜೆಗಾಗಿ ಬಳಸ್ತಾ ಇದ್ದಂತಹ ಕಳಶ. ಈ ಕಳಶ ಅಂತಿಂತ ಕಳಶವಲ್ಲ, ಇದು ಭವಿಷ್ಯವನ್ನು ತಿಳಿಸುತ್ತೆ. ಮುಂದಿನ ವರ್ಷ ನಾಡನ್ನ ಕ್ಷಾಮ ಆವರಿಸುತ್ತಾ ಅಥವಾ ಮಳೆ ಬಂದು ನಾಡು ಸುಭೀಕ್ಷೆಯಿಂದ ಇರುತ್ತಾ ಅನ್ನೋದನ್ನ ಇದು ನಿಖರವಾಗಿ ತಿಳಿಸುತ್ತೆ. ಇದು ಭವಿಷ್ಯ ತಿಳಿಸೋದಾದರೂ ಹೇಗೆ ಅನ್ನೋ ಪ್ರಶ್ನೆ ಎಂಥವರನ್ನು ಕಾಡದೇ ಇರಲಾರದು. ಪ್ರತಿ ಶಿವರಾತ್ರಿಯಂದು ಇದನ್ನು ಆಚೆ ತೆಗೆಯಲಾಗುವುದು. ಶ್ರದ್ಧಾ ಭಕ್ತಿಯಿಂದ ವ್ರತವನ್ನು ಆಚರಿಸಿ ಈ ಕಳಶದ ಮೇಲಿನ ತಿರುವನ್ನು ತೆಗೆಯಲಾಗುತ್ತೆ. ಹೀಗೆ ಇದರ ತಿರುವನ್ನು ತೆಗೆದಾಗ ಅದು ಸರಾಗವಾಗಿ ಬಂದರೆ ನಾಡಿನಲ್ಲಿ ಮಳೆ ಸಮೃದ್ಧವಾಗಿ ಆಗುತ್ತೆ. ಈ ತಿರುವು ಬಿಗಿಯಾಗಿ ಹಲವು ಬಾರಿಯ ಪ್ರಯತ್ನದ ನಂತರ ತಡವಾಗಿ ಬಂದರೆ ಮಳೆ ಅಲ್ಪ ಸ್ವಲ್ಪ ಆಗುತ್ತೆ. ಈ ತಿರುವು ಬಾರದೇ ಇದ್ದರೆ ಅಂತಹ ವರ್ಷಗಳಲ್ಲಿ ಮಳೆ ಬಾರದೆ ಇಡೀ ನಾಡಿನಲ್ಲಿ ಕ್ಷಾಮ ಆವರಿಸುತ್ತೆ. ಹಿಂದಿನ ಶಿವರಾತ್ರಿಯಲ್ಲಿ ಇದರ ತಿರುವು ಸರಾಗವಾಗಿ ಬಂದಿದೆ. ಇದೀಗ ನಾವು ಇಡೀ ನಾಡಲ್ಲಿ ಮಳೆಯನ್ನು ಕಾಣ್ತಾ ಇದ್ದೇವೆ. ಅದು ಬಹಳ ಸುಲಭವಾಗಿರ್ತಕ್ಕಂಥ ಥ್ರೆಡ್, ಆದ್ರೆ ಎಲ್ಲಾ ಟೈಮಲ್ಲಿ ಅದು ಆ ಥ್ರೆಡ್ ಬರೋದಿಲ್ಲ. ಆ ಶಿವರಾತ್ರಿಯ ದಿವಸ ಆ ಥ್ರೆಡ್ ಅನ್ನ ಬಹಳ ಸೂಕ್ಷ್ಮವಾಗಿ ತೆಗೆದ್ರೆ ಅದು ಚೆನ್ನಾಗಿ ಬಂತಂತಂದ್ರೆ ಆ ವರ್ಷ ಸಮೃದ್ಧಿಯಾಗಿ ಮಳೆ ಆಗ್ತದೆ ಅಂತೇಳಿ ಸುಮಾರು 1 ವರ್ಷ ಬಂದಿರ್ಲಿಲ್ಲ. ಅದನ್ನ ಎಷ್ಟೆಲ್ಲ ಕಾಯಿಸಿ ನಾವು ತೆಗಿಲೇಬೇಕು ಅಂತ ಪ್ರಯತ್ನವನ್ನು ಮಾಡಿದ್ವಿ. ಆ ವರ್ಷ ಬರ್ಲಿಲ್ಲ ಅವು. ಆ ವರ್ಷ ಸುಮಾರು ಈಗ ಒಂದು 5-6 ವರ್ಷದ ಹಿಂದೆ ಇರ್ಬೋದು. ಆ ವರ್ಷ ಸಾಮಾನ್ಯ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ರು ಅಂತ ಅನ್ಸುತ್ತೆ. ಶ್ರೀ ಮರುಳಸಿದ್ಧರು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ನಿಲುವಳಿಯಲ್ಲಿ ಸಿದ್ದಾಂಬೆ ಹಾಗೂ ಬಸವಲಿಂಗಾರ್ಯರಿಗೆ ಜನಿಸಿದಂಥವರು. ಸಿದ್ದಾಂಬೆ ಹಾಗೂ ಬಸವಲಿಂಗಾರ್ಯರಿಗೆ ಮದುವೆಯಾಗಿ ಹಲವು ವರ್ಷಗಳು ಕಳೆದರೂ ಮಕ್ಕಳಿರಲಿಲ್ಲ.
ನಂತರ ಇವರ ಭಕ್ತಿಗೆ ಮೆಚ್ಚಿ ಜಗದ್ಗುರು ಶ್ರೀ ರೇಣುಕಾಚಾರ್ಯರು ಜಂಗಮ ವೇಷವನ್ನು ಧರಿಸಿ ದಂಪತಿಗಳನ್ನು ಆಶೀರ್ವದಿಸ್ತಾರೆ. ಅಂತಹ ಆಶೀರ್ವಾದವನ್ನು ಪಡೆದ ನಂತರ ಸಿದ್ದಾಂಬೆ ಹಾಗೂ ಬಸವಲಿಂಗಾರ್ಯರಿಗೆ ಜನಿಸಿದ ಪುತ್ರರೇ ಪವಾಡ ಪುರುಷ ಶ್ರೀ ಮರುಳಸಿದ್ದೇಶ್ವರ ಸ್ವಾಮಿ. ಚಿಕ್ಕವರಿದ್ದಾಗಲೇ ದಿವ್ಯ ಶಕ್ತಿಯನ್ನು ಹೊಂದಿದ್ದ ಶ್ರೀ ಮರುಳಸಿದ್ದೇಶ್ವರರು ನಂತಹ ಲೋಕಪ್ರಸಿದ್ಧಿಯಾದರು. ಶ್ರೀಶೈಲದಲ್ಲಿ ದೇವರ ದರ್ಶನಕ್ಕಾಗಿ ತಪಸ್ಸು ಮಾಡಿದರು. ತಪಸ್ಸಿಗೆ ಮೆಚ್ಚಿದ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ಭ್ರಮರಾಂಬಿಕೆ ತಾಯಿ ಪ್ರತ್ಯಕ್ಷವಾದರು. ಆಗ ಶ್ರೀ ಮರುಳಸಿದ್ಧರು ಬೇಡಿದಂತಹ ವರ ಏನೆಂದರೆ, ನಾನು ಐಕ್ಯವಾಗುವ ಸ್ಥಳದಲ್ಲಿ ನಿತ್ಯವೂ ಅನ್ನದಾನ ನಡೆಯಬೇಕು ಅಂತ. ಅನ್ನದಾನಿ ಮರುಳಸಿದ್ಧನಾಗಿ ಖ್ಯಾತಿಯನ್ನು ಹೊಂದುವಂತ ಶಿವಪಾರ್ವತಿ ಆಶೀರ್ವಾದ ಇದ್ರು. ನಂತರ ಪವಾಡಗಳನ್ನು ಎಸಗಿ ಜನರ ಕಷ್ಟಗಳನ್ನು ನೀಗಿದ್ರು. ನಂತರ ಇವರು ಬಂದು ನೆಲೆಸಿದ್ದು ಈ ಕುಪ್ಪೂರು ಬಳಿಯಲ್ಲಿ. ಇಲ್ಲೇ ಜೀವ ಸಮಾಧಿಯಾದರು. ಶ್ರೀ ಮರುಳಸಿದ್ದೇಶ್ವರ ಸ್ವಾಮಿಗಳ ಇಚ್ಛೆಯಂತೆ ಇದೀಗ ಇಲ್ಲಿ ನಿತ್ಯವೂ ಅನ್ನದಾನ ನಡೆಯುತ್ತಾ ಇದೆ. ಇದು ನೂರಾರು ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ಮಧ್ಯರಾತ್ರಿ ಸಮಯದಲ್ಲಿ ಇಲ್ಲಿಗೆ ಬಂದರೂ ಸಹ ಇಲ್ಲಿ ಪ್ರಸಾದ ಸಿಗುತ್ತೆ. ಶ್ರೀ ಮರುಳಸಿದ್ದೇಶ್ವರ ಸ್ವಾಮಿಗಳ ಶಕ್ತಿ ಅಪಾರ. ಆ ಶಕ್ತಿಯಿಂದ ಎಲ್ಲಿಯೂ ವಾಸಿಯಾಗದ ಕಾಯಿಲೆಗಳು ಇಲ್ಲಿ ವಾಸಿಯಾಗಿವೆ. ಎಲ್ಲಿಯೂ ನಿವಾರಣೆಯಾಗದ ಕಷ್ಟಗಳು ಇಲ್ಲಿ ನಿವಾರಣೆಯಾಗಿವೆ. ಇಷ್ಟಗಳು ಈಡೇರ್ತಾ ಇವೆ. ಪವಾಡಗಳು ವಿಸ್ಮಯಗಳು ಇಲ್ಲಿ ಸಾಮಾನ್ಯ. ಇಷ್ಟೆಲ್ಲ ನಡೆಯೋದು ಶ್ರೀ ಮರುಳಸಿದ್ದೇಶ್ವರ ಸ್ವಾಮಿಯವರಿಗೆ ಭಕ್ತಿಯಿಂದ, ನಿಷ್ಠೆಯಿಂದ, ವಿಶ್ವಾಸದಿಂದ ನಡೆದುಕೊಂಡಲ್ಲಿ ಮಾತ್ರ. 18 ವರ್ಷಗಳ ಕಾಲ 20 ವರ್ಷಗಳ ಕಾಲ ಮಕ್ಕಳೇ ಇಲ್ಲದ ಜನರು ಶ್ರೀ ಮರುಳಸಿದ್ದೇಶ್ವರ ಸ್ವಾಮಿಯ ಗದ್ದುಗೆಯ ಬಳಿ ಬಂದು ಬೇಡಿ ನಿಂತು ನಂತರ ಮಕ್ಕಳ ಭಾಗ್ಯವನ್ನ ಕಂಡಿದ್ದಾರೆ. ಆಸ್ಪತ್ರೆಗಳಲ್ಲಿ ಆಗೋದೇ ಇಲ್ಲ ಅನ್ನೋ ಅದೆಷ್ಟೋ ರೋಗಿಗಳು ಇಲ್ಲಿ ಗುಣಮುಖರಾಗಿದ್ದಾರೆ, ಮರು ಜನ್ಮವನ್ನ ಪಡೆದುಕೊಂಡಿದ್ದಾರೆ. ಗದ್ದುಗೆಯ ಸ್ಥಳದಲ್ಲಿ ಇರುವ ಪನ್ನೀರ ದಾನಿ ತಿಳಿಸೋ ಭವಿಷ್ಯ ಎಂದಿಗೂ ಸುಳ್ಳಾಗಿಲ್ಲ. ಗದ್ದುಗೆಯಲ್ಲಿ ಸಿಗೋ ತುಂಬೆ ಹೂವಿನ ಪ್ರಸಾದ ಕೆಲಸ ಆಗುತ್ತಾ ಅಥವಾ ಇಲ್ಲ ಅನ್ನೋದನ್ನ ನಿಖರವಾಗಿ ತಿಳಿಸುತ್ತೆ. ಇಂತಹ ಹಲವು ಸಂಗತಿಗಳ ನಡುವೆ ಇಷ್ಟೆಲ್ಲ ಆಗ್ತವ ಅನ್ನೋ ಪ್ರಶ್ನೆಗಳು ನಮ್ಮನ್ನ ಕಾಡದೆ ಇರಲಾರವು. ಭಕ್ತಿಯಿಂದ ಬೇಡಿ ನಿಂತಾಗ ನಮ್ಮ ಇಂತಹ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಾಗ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ.